ಸರ್ ನೀವು ಕಂಡಂತೆ ಬ್ಯಾಂಕ್ ಜನಾರ್ದನ್ ಸರ್. ಮಾತನಾಡೋದಕ್ಕೆ ಪದಗಳೇ ಬರ್ತಾ ಇರಲ್ಲ. ಪ್ರತಿನಿತ್ಯ ಮೊನ್ನೆನೂ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ದು, ಕಾರ್ಯಕ್ರಮ ಇತ್ತು, ಅವರ ಒಂದು ಮದುವೆಗೂ ಕರ್ಕೊಂಡೋಗಿದ್ದೆ, ಅವ್ರನ್ನ ಒಂದು ಚಾನಲ್ಗೂ ಇಂಟರ್ವ್ಯೂನು ಮಾಡಿದ್ದೆ. ನಮ್ಮ ತಂಡದಲ್ಲೂ ತುಂಬ ಕೆಲಸ ಮಾಡ್ತಾಯಿದ್ರು. ಆದರೆ ಬ್ಯಾಂಕ್ ಜನಾರ್ದನ್ ವ್ಯಕ್ತಿತ್ವ ಹೇಗೆ ಅಂತಿದ್ರೆ, ಅವರು ಬ್ಯಾಂಕ್ ಕೆಲಸವನ್ನು ನನಗೆ ಬೇಡ, ಬಣ್ಣದ ಬದುಕು ಬೇಕು ಅಂಥೇಳಿ ಭಾಳ ಕಷ್ಟಪಟ್ಟು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡವರು. ಬರೀ ರಂಗಭೂಮಿ ಅಂತ ಮಾತ್ರ ಅಲ್ಲ, ವೃತ್ತಿ ರಂಗಭೂಮಿಯಲ್ಲಿ ಗೌಡ್ರ ಗದ್ದಲ ಇರ್ಬೋದು, ಚೆನ್ನಪ್ಪ ಚೆನ್ನಗೌಡ ಇರ್ಬೋದು, ಹೊರ ನೋಡಿ ಹೆಣ್ಣು ಕೊಡು, ಮುದುಕನ ಮದುವೆ, ಈ ರೀತಿ ಎಲ್ಲ ರೀತಿಯ ನಾಟಕಗಳಲ್ಲೂ ಪಾತ್ರಗಳನ್ನು ಮಾಡ್ತಾ ಸಿನಿಮಾಗೆ ಬಂದರು. ಊರಿಗೆ ಉಪಕಾರಿ ಮೊದಲನೇ ಸಿನಿಮಾ. ಆ ದಿನಗಳಲ್ಲೇ ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ರಂಗಭೂಮಿಯಲ್ಲಿ ಇದ್ದಿದ್ದರಿಂದ ಪರಿಚಯ ಆಗೋದ್ರು. ಪರಿಚಯ ಆಗೋದ್ಮೇಲೆ ಆ ಪರಿಚಯ ನಿರಂತರವಾಗಿ ನಮ್ಮ ತಂಡದಲ್ಲೂ ನಾಟಕ ಮಾಡ್ತಿರೋ, ಬೇರೆ ತಂಡಗಳಲ್ಲೂ ನಾಟಕ ಮಾಡ್ತಿರೋ, ನಾವೆಲ್ಲ ಚಲನಚಿತ್ರ ಕಲಾವಿದರಲ್ಲಿ ಇದೀವಲ್ಲಮ್ಮ, ನಾವು ಬಿರಾದಾರರು, ಡಿಗ್ರಿ ನಾಗರಾಜು, ಕರಿಬಸವಯ್ಯ, ಮಿಮಿಕ್ರಿ ರಾಜಗೋಪಾಲ್, ನಾವೆಲ್ಲ ಒಟ್ಟಾಗೆ ಕಾರ್ಯಕ್ರಮಗಳಿಗೆ ಹೋಗ್ತಾಯಿದ್ವು. ಡೆಲ್ಲಿಗೆ ಹೋಗ್ತಿದ್ವು, ಬಾಂಬೆಗೆ ಹೋಗ್ತಿದ್ವು, ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ವು. ನಮ್ಮ ಉಪಜೀವನಕ್ಕೆ ನಮಗೆ ತೊಂದರೆ ಆದರೆ ಅವ್ರು ಸಹಕಾರ ಕೊಡೋರು. ಅವ್ರಿಗೇನಾದ್ರು ತೊಂದರೆ ಆದರೆ ನಾವು ಕಲಾವಿದರೆಲ್ಲ ಒಂದು ರೀತಿಯಲ್ಲಿ ಅವ್ರಿಗೂ ನಾವು ಪರಸ್ಪರ ಸಹಕಾರ ಮಾಡ್ತಿದ್ವು. ಆದರೆ ಆ ಬ್ಯಾಂಕ್ ಜನಾರ್ದನ್ ಅವರು ತಮ್ಮ ವಿಶಿಷ್ಟ ರೀತಿಯ ಅಭಿನಯದಿಂದ, ಯಾವುದು ಅಜಗಜಾಂತರ ಕಾಶಿನಾಥರವರ ಶಿಷ್ಯಂದರು ನಾವು, ಅಲ್ಲಿ ಒಂದು ವಿಶಿಷ್ಟವಾದ ಒಂದು ಪಾತ್ರವನ್ನು ಮಾಡೋದ್ರ ಮುಖೇನ ಒಂದು ದೊಡ್ಡದಾದ ಹೆಸರು ಬಂತು. ಆಮೇಲೆ ಭಾಳ ಸಂತೋಷಪಟ್ಟು ಬ್ಯಾಂಕ್ ಜನಾರ್ದನ್ ಹೇಳ್ತಿದ್ರು, ಸೀತಾಂಜನೇಯ ಅನ್ನೋ ಒಂದು ಸಿನಿಮಾ ಬಂದಾಗ ಅದು ದೊಡ್ಡ ಕಟ್ಔಟ್ ಬಂದುಬಿಡ್ತು ಮೂವಿ ಲ್ಯಾಂಡ್ ಥಿಯೇಟ್ರಲ್ಲಿ. ನಮಗೆಲ್ಲ ಭಾಳ ಸಂತೋಷ ಆಗೋಯ್ತು. ಅದ್ರ ಜೊತೆಗೆ ಉಪೇಂದ್ರರವರ ವಿಶ್ವ ಸಿನಿಮಾದಲ್ಲಿ ನಮ್ಮ ಬಿರಾದಾರರ ಜೊತೆ ಒಂದು ವಿಶೇಷವಾದ ಪಾತ್ರ. ಇವರು ಜೋಲ್ ಸುರಿಸ್ಕೊಂಡು ಕೂತಿರ್ತಾರೆ, ಅವರು ಬೇಯಿಸ್ಕೊಂಡು ಹೋಗ್ತಾರೆ, ಬೈಯೋದು, ಭಾಳ ವಿಶಿಷ್ಟವಾದ ಪಾತ್ರ ಅದು. ಬ್ಯಾಂಕ್ ಜನಾರ್ದನ್ಗೆ ತಮ್ಮ ವಿಶಿಷ್ಟ ವಿನೂತನ ಶೈಲಿಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಂಥವ್ರು. ಆ ರೀತಿ ಹಿರಿಯ ಕಲಾವಿದರಲ್ಲಿ ಕಳ್ಕೊಂಡಾಗ ನೋವಾಗುತ್ತಮ್ಮ, ಮಾತಾಡೋದಕ್ಕೆ ಬರಲ್ಲ. ಯಾಕೆಂದರೆ ಪ್ರತಿದಿನ ನಾವು ಮಾತಾಡ್ತಿದ್ದವರು, ಹೇಗಿದೆಯೋ, ಏನು ಮಾಡ್ತಾಯಿದೆಯೋ, ಯಾವ ಸಿನಿಮಾ ಮಾಡ್ತಾಯಿದೆಯೋ, ಹೇಗಿದೆಯೋ ಜೀವನ, ನನಗೇನಾದ್ರು ತೊಂದರೆ ಇದ್ದರೆ ಮನೆ ಹತ್ರ ಬರೋ, ಹಣ ತೊಗೊಂಡೋಗು, ಈ ಥರ ಸಹಾಯ. ಭಾಳ ನೋವಾಗೋದೇನಪ್ಪ ಅಂತಂದರೆ, ನಮ್ಮ ಚಿತ್ರರಂಗದಲ್ಲಿ ನಾವು ಪೋಷಕ ಕಲಾವಿದರು ಅಂತ ಇದೆ ಈಗ, ಸುಮಾರು ಅದಕ್ಕೂ ಒಂದು 2 ದಶಕಗಳ ಹತ್ರ ಆಗಿದೆ. ಕಲಾವಿದರ ಸಂಘವನ್ನು ಬಿಟ್ಟು ನಾನು, ಬ್ಯಾಂಕ್ ಜನಾರ್ದನ್, ಡಿಂಗ್ರಿ ನಾಗರಾಜು, ಬಿರಾದಾರರು, ನಾವೆಲ್ಲ ಸೇರಿ ಪೋಷಕ ಕಲಾವಿದರ ಸಂಘವನ್ನು ಮಾಡೋದು. ಅದ್ರ ಮುಖ್ಯನ ಈಗ ಸಂಸ್ಥೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ, ಒಡಕುಂಟಾಗಿದೆ, ನೋವಾಗಿದೆ. ಈ ಥರ ಸಂದರ್ಭಗಳಲ್ಲಿ ಯಾರೇ ನಿಧನರಾದಾಗ ಹಿರಿಯ ಕಲಾವಿದರಿಗೆ ಗೌರವ ಕೊಡಬೇಕು. ಸರ್ಕಾರನೂ ಹೆಚ್ಚಿನ ರೀತಿಯಲ್ಲಿ ಅವ್ರಿಗೆ ಒಂದು ಸಹಾಯದ ಹಸ್ತ ನೀಡಬೇಕು. ಯಾಕೆಂದರೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಇದೆಯಲ್ಲಮ್ಮ, ಇಲ್ಲಿ ಅವರು ಭಾಳ ಜನಮನ್ನಣೆ ಗಳಿಸ್ತವ್ರು. ಅವರು ಎಲ್ಲರೂ ಪ್ರೀತಿ ಪಾತ್ರರಾಗಿದ್ದರು. ಅಂಥವ್ರನ್ನ ಎಲ್ಲೋ ಅವ್ರ ಮನೆ ಮುಂಭಾಗ ಬಂದು ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದಲ್ಲ, ಇಲ್ಲಿ ಬಂದರೆ ಅವ್ರ ಅಭಿಮಾನಿಯವರಿಂದ ನೋಡ್ತಾರೆ. ಅವ್ರ ಬಗ್ಗೆ ಏನು ಹೇಳಬೇಕು ಗೊತ್ತೇ ಆಗೋದಿಲ್ಲಮ್ಮ. ಭಾಳ ಅತ್ಯದ್ಭುತವಾದ ಕಲಾವಿದ. ಯಾವುದೇ ಪಾತ್ರ ಕೊಟ್ಟು ಪರಕಾಯ ಪ್ರವೇಶ ಇದ್ದರು. ನಾನು ನಮ್ಮ ಉಮಾಶ್ರೀ ಅವ್ರಿಗೆ ಇವತ್ತಿನ ಫೋನ್ ಮಾಡಿದೆ, 3-4 ಸಲ ಫೋನ್ ಮಾಡಿದೆ. ಅವ್ರು ಮಾಡಿದ್ರು, ಇಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ವ್ಯವಸ್ಥೆ ಆಗಿದೆ ರಮಾನಂದ್ ಅಂತ ಹೇಳಿದ್ರು. ಆಮೇಲೆ ಅವರ ನೆಂಟರು ಮೋರೆ ಅಂತೇಳಿ ಭದ್ರಾವತಿಯಿಂದ ಹೊರಟ್ರು. ಅವ್ರು ಹೇಳಿದ್ರು 2 ಗಂಟೆಗೆ ಇಲ್ಲಿಗೆ ಬಾಡಿ ಬರುತ್ತೆ ಅಂತೇಳಿ. ಆಮೇಲೆ ರಮೇಶ್ ಅರವಿಂದ್ ಫ್ಲೈಟಲ್ಲಿ ಹೋಗ್ತಾಯಿದ್ರು, ಅವ್ರಿಗೂ ಫೋನ್ ಮಾಡಿದೆ, ಸರ್ ಈ ಥರ ಅಂತ. ದೊಡ್ಡಣ್ಣಂಗೆ ಬೆಳಗ್ಗೆನೇ ಫೋನ್ ಮಾಡಿದ್ರೆ ಅವರು ಆಘಾತ, ಅಯ್ಯೋ ಏನಪ್ಪ ಹೀಗಾಗೋಯ್ತು ಅಂತ ಹೇಳಿದ್ರು. ನಟಿ ಜಯಲಕ್ಷ್ಮಿ ಅವರು ಬೆಳಗ್ಗೆ 5:15 ಫೋನ್ ಮಾಡಿದ್ರೆ, ಅವರು ಇವತ್ತು ಮಲಯಾಳಿಗಳಿಗೆ ಹೊಸ ವರ್ಷ. ಅಯ್ಯೋ ನನ್ನ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲ್ಲ ರಮಾನ. ಬ್ಯಾಂಕ್ ಜನಾರ್ದನ್ ಭಾಳ ಸಜ್ಜನರು, ಒಬ್ರಿಗೆ ಮೋಸ ಮಾಡಿದವರಲ್ಲ. ತಾವಾಯ್ತು ತಮ್ಮ ಕಲೆ ಪ್ರಕಾರ ಆಯಿತು ಅಂತ ತೊಡಗಿಸ್ಕೊಂಡಿದ್ರು ಅಂತ ಹೇಳಿದ್ರು. ತಮಿಳ್ನವ್ರಿಗೂ ಮಲಯಾಳಿಯವ್ರಿಗೂ ಇವತ್ತು ಹೊಸ ವರ್ಷ ಹೋಗೋದಿಲ್ಲ ಅಂತ ಹೇಳಿದ್ರು. ಬಟ್ ಏನಪ್ಪ ಅಂತ ಹೇಳಿದ್ರೆ, ಅವ್ರ ಕುಟುಂಬದವ್ರಿಗೆ ಶಾಂತಿ ಸಿಗಬೇಕು, ಇವರ ಇದಕ್ಕೆ ನೆಮ್ಮದಿ ಸಿಗಬೇಕು, ಇವರ ಆತ್ಮಕ್ಕೆ ಚಿರಶಾಂತಿ ಸಿಗಬೇಕು ಅಂತೇಳಿ ನಾನು ಕನ್ನಡ ಕಲಾವಿದರ ಒಟ್ಟಾರೆ ಕಲಾವಿದರಿದ್ದೀವಲ್ಲ ಅವರೆಲ್ಲರ ಪರವಾಗಿ ಅವರಿಗೆ ಚಿರಶಾಂತಿಯನ್ನು ನಾನು ಕೋರ್ತೀನಿ. ನಮಸ್ಕಾರಮ್ಮ.